ಹಾಯ್, ವೆಲ್ಕಮ್ ಟು ಪವಿತ್ರ ಫ್ಯಾಮಿಲಿ ಲಾಗ್ಸ್. ನೋಡ್ತಿದ್ದೀರಾ ಅಲ್ವಾ, ಅವಲಕ್ಕಿನ ಉಪಯೋಗಿಸ್ಕೊಂಡು ಯಾವ ರೀತಿ ಮನೆಯಲ್ಲಿ ರುಚಿಯಾಗಿರೋ ಅಂಥ ನಗೆಟ್ಸ್ನ ಪ್ರಿಪೇರ್ ಮಾಡೋದು ಅಂತೇಳ್ಬಿಟ್ಟು ನಾವು ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ರೆಡಿಮೇಡ್ ಪ್ಯಾಕೆಟ್ಗಳಲ್ಲಿ ಬರೋ ಅಂಥ ನಗೆಟ್ಸ್ ಅಷ್ಟೇ ರುಚಿಯಾಗಿರುತ್ತೆ, ಮತ್ತು ಅದು ಸ್ಟೋರ್ ಮಾಡಿರ್ತಾರೆ ರೆಡಿಮೇಡ್ ಪ್ಯಾಕೆಟ್ಗಳಲ್ಲೆಲ್ಲ. ಈ ರೀತಿ ನಾವು ಇನ್ಸ್ಟೆಂಟಾಗಿ ಮನೆಯಲ್ಲೇ ಮಾಡ್ಕೊಳ್ಬೋದು, ತುಂಬ ಸುಲಭ. ಹಾಗೆಯೇ ನಾವು ಸಹ ಫ್ರಿಜ್ನಲ್ಲಿ ಸ್ಟೋರ್ ಮಾಡ್ಬೋದು. ಒಂದು ಆಲೂಗಡ್ಡೆ ಮತ್ತು 1 ಕಪ್ಪು ನಾನಿಲ್ಲಿ ಅವಲಕ್ಕಿನ ತಗೊಳ್ತಾ ಇದ್ದೀನಿ. ಆಲೂಗಡ್ಡೆ ಬೇಯಿಸ್ಕೊಂಡಿದ್ದೀನಿ. ಒಂದು ಆಲೂಗಡ್ಡೆನ ನಾನಿಲ್ಲಿ ಉಪಯೋಗಿಸ್ತಾ ಇದ್ದೀನಿ. ಇದರ ಸಿಪ್ಪೆನ ತೆಗೆದು ಬೌಲ್ಗೆ ಹಾಕ್ಕೊಳ್ತೀನಿ. ಇದನ್ನು ಮಾಡಿಟ್ಕೊಂಡು ಸಹ ನಾವು ಫ್ರೀಝರ್ನಲ್ಲಿ ಇಟ್ಕೊಂಡು ನಾವು ಉಪಯೋಗಿಸ್ಬೋದು ಬೇಕು ಅಂತ ಅಂದಾಗ. ಈ ರೀತಿ ನುಣ್ಣಗೆ ಇದನ್ನು ಸ್ಮ್ಯಾಶ್ ಮಾಡಿಕೊಳ್ಬೇಕು. ಈಗ 1 ಕಪ್ಪು ಅವಲಕ್ಕಿನ ನಾನು ನೀರಿನಲ್ಲಿ ನೆನೆಸಿಟ್ಟಿದ್ದೀನಿ. 1 ಅವರು ಅವಲಕ್ಕಿನ ಈ ರೀತಿ ನೆನೆಯೋಕ್ಕೆ ಬಿಟ್ಟರೆ ಸಾಕು. ಈಗ ಅವಲಕ್ಕಿನೆಲ್ಲನೂ ಸೇರಿಸ್ಕೊಂಡಿದ್ದೀನಿ. ಚೂರು ಕೊತ್ತಂಬರಿ ಸೊಪ್ಪು ಮತ್ತು 1 ಸ್ಪೂನು ಚಿಲ್ಲಿ ಫ್ಲೆಕ್ಸ್ನ ನಾನು ಇಲ್ಲಿ ಸೇರಿಸ್ತಾ ಇದ್ದೀನಿ. ಚಿಲ್ಲಿ ಫ್ಲೆಕ್ಸ್ ಇಲ್ಲ ಅಂತಂದರೆ ಖಾರದ ಪುಡಿನೇ ಸ್ವಲ್ಪ ಸೇರಿಸ್ಕೊಳ್ಬೋದು. ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು 1/4 ಸ್ಪೂನು ನಾನಿಲ್ಲಿ ಚಾಟ್ ಮಸಾಲಾನ ಸೇರಿಸ್ತಾ ಇದ್ದೀನಿ. ಮತ್ತು 2 ಸ್ಪೂನು ಅಕ್ಕಿ ಹಿಟ್ಟು. ಇದನ್ನೆಲ್ಲನೂ ಸೇರಿಸ್ಬಿಟ್ಟು ನಾವು ನೀಟಾಗಿ ಚಪಾತಿ ಹಿಟ್ಟಿನ ಅದಕ್ಕೆ ನಾವು ಇದನ್ನು ಕಲಿಸ್ಕೊಳ್ಬೇಕು. ಆದರೆ ಇದು ಸ್ವಲ್ಪ ಸಾಫ್ಟಾಗೇ ಇರುತ್ತೆ. ಅಕ್ಕಿ ಹಿಟ್ಟು ಕಡಿಮೆ ಆಯಿತು ಅಂತ ಅಂದರೆ 1 ಸ್ಪೂನು ಅಕ್ಕಿ ಹಿಟ್ಟನ್ನು ಮತ್ತೆ ಸೇರಿಸ್ಕೊಳ್ಬೋದು. ಆದರೆ ಎಲ್ಲೂ ಸಹ ನಾವು ಇದಕ್ಕೆ ನೀರನ್ನು ಬೆಳೆಸಬಾರ್ದು. ಈ ಹದಕ್ಕೆ ನಾವು ಇದನ್ನು ರೆಡಿ ಮಾಡಿಟ್ಕೊಳ್ಬೇಕು. ಈಗ ಇದು ರೆಡಿ ಆಯಿತು ನೋಡಿ. ಈ ರೀತಿ ಉಂಡೆ ಮಾಡಿದ್ರೆ ಎಲ್ಲೂ ಒಡೆಯೋ ಥರ ಅನ್ನಿಸ್ಬಾರ್ದು. ನೀಟಾಗಿ ಉಂಡೆ ಕಟ್ಟೋ ರೀತಿಯಲ್ಲಿ ಈ ಡಗ್ ಅನ್ನೋದು ರೆಡಿ ಆಗಬೇಕು. ಎಲ್ಲನೂ ಇದೇ ರೀತಿ ನಾವು ಮಾಡಿಕೊಂಡು ಎಣ್ಣೆಯಲ್ಲಿ ಫ್ರೈ ಮಾಡಿಕೊಳ್ಬೇಕು. ಎಣ್ಣೆನ ಬಿಸಿ ಮಾಡೋದಕ್ಕೆ ಅಂತ ಇಟ್ಕೊಂಡಿದ್ದೀನಿ. ಈಗ ನಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪ್ಗೆ ನಾವು ಇದನ್ನು ಶೇಪ್ ಮಾಡ್ಕೊಳ್ಬೋದು. ನಾವು ಈ ರೀತಿಯಾಗಲೂ ಮಾಡ್ಬೋದು, ಇಲ್ಲ ರೌಂಡಕ್ಕೆ ಮಾಡಿಕೊಂಡ್ರೂ ಸಹ ಚೆನ್ನಾಗಿರುತ್ತೆ. ನಾನು 2 ಡಿಸೈನಲ್ಲೂ ಸಹ ನಾನು ಇಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ಈಗ ಎಣ್ಣೆ ಬಿಸಿ ಮಾಡೋದಕ್ಕೆ ಅಂತ ಇಟ್ಕೊಂಡಿದ್ದೀನಿ. ರೆಡಿ ಮಾಡಿ ಇಟ್ಕೊಂಡಿರೋಂಥ ನಗೆಟ್ಸ್ನ ನಾವು ಎಣ್ಣೆಯಲ್ಲಿ ಮೀಡಿಯಮ್ ಫ್ಲೇಮಲ್ಲಿ ನಾವು ಇದನ್ನು ಫ್ರೈ ಮಾಡಿಕೊಂಡ್ರೆ ರುಚಿಯಾಗಿರುವಂಥ ನಗೆಟ್ಸ್ ರೆಡಿ ಆಗುತ್ತೆ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಚಾನಲ್ನ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂತೇಳ್ಬಿಟ್ಟು. ಎಲ್ಲೂ ಸಹ ಇದು ಒಡ್ಕೊಂಡಿಲ್ಲ. ನೀಟಾಗಿ ಫ್ರೈ ಮಾಡಿಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ತಕ್ಕೊತಾ ಇದ್ದೀನಿ. ನಮ್ಮ ಪನ್ನುಗೂ ತುಂಬಾ ಇಷ್ಟ ಆಯಿತು ಅಂತ ಹೇಳಿದ್ಲು. ನಾವು ಇದನ್ನು ಅವಲಕ್ಕಿನ ಉಪಯೋಗಿಸಿ ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು ಯಾರೂ ಅಂದ್ಕೊಳ್ಳೋದಕ್ಕೆ ಆಗಲ್ಲ. ಅಷ್ಟು ಚೆನ್ನಾಗಿರುತ್ತೆ. ಖಂಡಿತವಾಗ್ಲೂ ಎಲ್ಲರೂ ಸಿಂಪಲ್ಲಾಗಿ ಮನೆಯಲ್ಲೇ ಪ್ರಿಪೇರ್ ಮಾಡ್ಬೋದು. ಮಕ್ಕಳಿಗಂತೂ ತುಂಬಾ ಸ್ನ್ಯಾಕ್ ರೆಸಿಪಿ ಅಂತೂ ತುಂಬಾ ಇಷ್ಟ ಆಗುತ್ತೆ. ಸ್ಕೂಲಿಂದ ಬರೋ ಟೈಮ್ಗೆ ನಾವು ಇದನ್ನು ರೆಡಿ ಮಾಡಿ ಫ್ರಿಜ್ನಲ್ಲಿ ಇಟ್ಟು ಸ್ಟೋರ್ ಮಾಡಿಕೊಂಡ್ರೆ ಬಂದಿದ್ದ ತಕ್ಷಣ ನಾವು ಎಣ್ಣೆಯಲ್ಲಿ ಫ್ರೈ ಮಾಡಿಕೊಡ್ಬೋದು. ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ.